Good morning, my dear students. See, in the last class, we have started with the second chapter of macroeconomics, that is national income accounting, isn't it? So, what do we mean by national income? Already we have understood, even you have understood about the meaning of national income, I think so, isn't it? So, what do you mean by national income? National income means it is the total value of all countries' final output of goods and service that is produced by a country within a year ಅಲ್ವಾ. ಒಂದು ವರ್ಷದಲ್ಲಿ ಎಷ್ಟು ಓವರ್ ಆಲ್ ಪ್ರಾಡಕ್ಟ್ಸ್ ದಟ್ ಈಸ್ ಫೈನಲ್ ಗೂಡ್ಸನ್ನ ಅಥವಾ ಫೈನಲ್ ಸರ್ವೀಸ್ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಕಂಟ್ರಿ ಅಂತೇನು ನಾವು ತಗೋತೀವೋ, ಸೊ ಅದ್ರ ಬೆಲೆನ ನಾವೇನಂತ ಹೇಳ್ಬೋದು, ಆ ವ್ಯಾಲ್ಯೂನ ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೋದು ಅಲ್ವಾ. ಹಾಗಾದರೆ ನ್ಯಾಷನಲ್ ಇನ್ಕಮ್ನ ನಾವು ಕಂಡುಹಿಡಿಯಲಿಕ್ಕೆ ಎಷ್ಟು ಮೆಥಡ್ಸ್ ಇದೆ ಅಂತ ಹೇಳಿದ್ದೆ. ದೇರ್ ಆರ್ 3 methods of calculating national income. One is production method and another one is income method and the third one is expenditure method. So about that also you will be knowing in this chapter in the upcoming classes. Next ಬರುವಂಥ ಕ್ಲಾಸಸ್ಸಲ್ಲಿ ನೀವು ನ್ಯಾಷನಲ್ ಇನ್ಕಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ್ಯಾವ ಮೆಥಡಲ್ಲಿ ಅನ್ನೋದನ್ನು ಕೂಡ ನೀವು ತಿಳ್ಕೊತಾ ಹೋಗ್ತೀರಾ. ಓಕೆ, ದೆನ್ ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ while calculating the national income, we have to consider even the different factors. Various factors are important for the calculation of national income, and this national income depends on various factors. For example, if you take the natural resources ನ ತಗೊಂಡ್ರೆ ಯಾವ ಒಂದು ದೇಶದಲ್ಲಿ ತುಂಬಾ ಇದೆಯಪ್ಪ ನ್ಯಾಚುರಲ್ ರಿಸೋರ್ಸಸ್ ಸಂಪನ್ಮೂಲದ ಅನುಕೂಲತೆ ತುಂಬಾ ಚೆನ್ನಾಗಿದೆ ಅಂದರೆ ಆ ದೇಶದ ನ್ಯಾಷನಲ್ ಇನ್ಕಮ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಡೆವಲಪ್ ಕಂಟ್ರಿದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಇದೆ, ಯಾವಾಗಲೂ ಅದೇ ಇರುತ್ತೆ, ಡೆವಲಪಿಂಗ್ ಕಂಟ್ರೀಸ್ ಇರೋದಿಲ್ಲ, ಈ ರೀತಿ ಹೇಳಲಿಕ್ಕಾಗಲ್ಲ. ಅಂದರೆ ಬೇರೆ ನಾವು ನ್ಯಾಚುರಲ್ ರಿಸೋರ್ಸಸ್ ಮೇಲಾಗಿರ್ಬೋದು, ಬೇರೆ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಬಿಟ್ಟು ನ್ಯಾಷನಲ್ ಇನ್ಕಮ್ ಇಷ್ಟೇ ಇರುತ್ತೆ, ಇಷ್ಟೇ ಇರಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾದರೆ ಏನು, ಫಾರ್ ಎಕ್ಸಾಂಪಲ್ ಈಗ ತೊಗೊಂಡ್ರೆ, ಇಫ್ ಎ ಕಂಟ್ರಿ ಈಸ್ ಹ್ಯಾವಿಂಗ್ ಅ ವೆರಿ ರಿಚೆಸ್ಟ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದ ವರ್ಲ್ಡ್ ಮೀನ್ಸ್ ಐ ಕೆನಾಟ್ ಸೇ that country's national income is very high. It's having a more capacity of producing goods and services which are in demand. I cannot say that. Okay, why means only the natural resources not only a factor of determining the national income, isn't it? It also depends on other factors also. Okay, so there even we have understood that only the availability of minerals or forests, that is not only important. Okay, for a country to have a national income, various aspects or various factors are very important ಅಲ್ವಾ. ಸೊ ಏನು ಸಂಪನ್ಮೂಲದ ಅನುಕೂಲತೆ ತುಂಬಾ ಚೆನ್ನಾಗಿದೆ ಒಂದು ದೇಶದಲ್ಲಿ ಅಂದ ತಕ್ಷಣ ಆ ದೇಶ ತುಂಬಾ ರಿಚ್ ಕಂಟ್ರಿ, ಆ ನೇಷನ್ನು ತುಂಬ ಚೆನ್ನಾಗಿದೆ, ಸೊ ಏನು ಬೇಕಾದ್ರೂ ಸಿಗತ್ತಪ್ಪ ಅಂದ ತಕ್ಷಣ ಅದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಇದೆ, ಇನ್ಕಮ್ ವರಮಾನ ಅನ್ನೋದು ಆ ದೇಶ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಅದ್ರ ಜೊತೆಗೇನು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಚೆನ್ನಾಗಿರಬೇಕು ಅಲ್ವಾ, ಜನಗಳು ಕೂಡ ಎಜುಕೇಟೆಡ್ ಆಗಿರಬೇಕು, ಇದೆಲ್ಲ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ. ಆಮೇಲೆ ನಮಗೆ ಇನ್ನೊಂದು ಏನು ಗೊತ್ತಾಯಿತು ಅಂದರೆ ಕಾನ್ಸೆಪ್ಟ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದು ಫೈನಲ್ ಗೂಡ್ಸ್ ಅಂದರೆ ಏನು ಅಂತ ತಿಳ್ಕೊತಾ ಇದ್ವಿ ಅಲ್ವಾ. ಸೊ ಡಿಫ್ರೆಂಟ್ ಟೈಪ್ಸ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳಿದೆ. ಹಾಗಾದರೆ ಏನು ಫೈನಲ್ ಗೂಡ್ಸ್ ಅಂದರೆ, ಸೊ ಫೈನಲ್ ಗೂಡ್ಸ್ ಅಂದರೆ ಏನು ಅಂತ ಹೇಳಿದೆ ನಾನು. ಫೈನಲ್ ಗೂಡ್ಸ್ ಮೀನ್ಸ್ ದೋಸ್ ಗೂಡ್ಸ್ ವಿಚ್ ಡು ನಾಟ್ ಅಂಡರ್ಗೋ ಎನಿ ಫರ್ದರ್ ಪ್ರೋಸೆಸ್, ಫರ್ದರ್ ಟ್ರಾನ್ಸ್ಫಾರ್ಮೇಷನ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್, ಫೈನಲ್ ಗೂಡ್ಸ್ ಅಲ್ವಾ. ಫೈನಲ್ ಗೂಡ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ. What do we mean by final goods? I have already said that this is very important for the exam. ಆಯಿತಾ, ಈ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರ್. ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡೋಣ, ಯಾಕಂದರೆ ಈಗ ನಿಮ್ಮ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ನಂಬರ್ ಆಫ್ ಮಾರ್ಕ್ಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಈಚ್ ಚಾಪ್ಟರ್ ಮೇ ಇನ್ಕ್ರೀಸ್. ಸೊ ಹಾಗಾಗಿ ಏನೇನು ಕಾನ್ಸೆಪ್ಟ್ ಮಾಡಿದ್ದೀವಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದ್ಕೋತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಫೈನಲ್ ಗೂಡ್ಸ್ ಅನ್ನೋದು ವಾಟ್ ಯು ಮೀನ್ ಬೈ ಫೈನಲ್ ಗೂಡ್ಸ್ 1 ಮಾರ್ಕಿಗೆ ಬರ್ಬೋದು ಕ್ವೆಶನು ಆಯಿತಾ. ಇಲ್ಲ ಅಂದರೆ 4 ಮಾರ್ಕ್ಸ್ಗೂ ಕೂಡ ಏನು ಕೇಳ್ತಾರೆ ಅಂದರೆ ಎಕ್ಸ್ಪ್ಲೈನ್ ದ ಫೀಚರ್ಸ್, ರೈಟ್ ಅ ನೋಟ್ ಆನ್ ದ ಫೀಚರ್ಸ್ ಆಫ್ ಫೈನಲ್ ಗೂಡ್ಸ್ ಅಂತ ಕೂಡ ಕೇಳ್ಬೋದು. ಓಕೆ,
ಸೊ ಫೈನಲ್ ಗೂಡ್ಸ್ ಅಂದ್ರೆ ಏನು ಅಂತ ಬರ್ದಿದ್ರಿ ಫಸ್ಟ್ ನೀವು, ದೋಸ್ ಗೂಡ್ಸ್ which do not undergo further, those goods which do not undergo further transformation, in the production process. In the production process are called final goods. Alva? So final goods andre the goods or those goods which do not undergo any further transformation in the production process. ಪ್ರೊಡಕ್ಷನ್ ಆಕ್ಟಿವಿಟಿಯಲ್ಲಿ ನೆಕ್ಸ್ಟ್ ಅದನ್ನು ಫರ್ದರ್ ನಾವೇನು ಪ್ರೋಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ, ಅದ್ರ ಎಕ್ಸಿಸ್ಟೆನ್ಸ್ ಹಾಗೇನೇ ಇರುತ್ತೆ. ಅದಕ್ಕೆ ನಾವೇನಂತ ಹೇಳ್ಬೋದು, ಫೈನಲ್ ಗೂಡ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಟೇಕ್ ವಾಟ್, ಕಾರ್ಸ್, bikes, isn't it? Aeroplane, etc. These are final goods. ನಾವು ಇದನ್ನ ಏನಾದ್ರು ಫರ್ದರ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಲಿಕ್ಕೆ ಬರುತ್ತಾ? ಅದು ಫೀಚರ್ಸ್ ಏನಾದ್ರು ಚೇಂಜ್ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ನಾವು ಅದನ್ನ ಏನಂತ ಕರಿಬೋದು, ಫೈನಲ್ ಗೂಡ್ಸ್. ಈವನ್ ಇಫ್ ಯು ಟೇಕ್ ಮೊಬೈಲ್ಸ್, ಮೊಬೈಲ್ ಇಸ್ ಅ ಫೈನಲ್ ಗೂಡ್ ಆರ್ ನಾಟ್? ಎಸ್, ಮೊಬೈಲ್ಸ್ ಆರ್ ಆಲ್ಸೋ ವಾಟ್, ಫೈನಲ್ ಗೂಡ್ಸ್ ವಿ ಕ್ಯಾನ್. ಸೊ ಅದನ್ನೇ ನಾವು ಫರ್ದರ್ ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕಾಗಲ್ಲ. ಫರ್ದರ್ ಅದು ಫೀಚರ್ ಅಥವಾ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಚೇಂಜ್ ಮಾಡಲಿಕ್ಕಾಗತ್ತಾ? ಆಗಲ್ಲ. ಅದೇನಿದೆನೋ ಫೀಚರ್ಸ್ ಅದು ನಾವು ಯೂಸ್ ಮಾಡ್ಬೋದು ಅಷ್ಟೇ ಹೊರತಾಗಿ ಅದು ನಾವೇನು ಕೂಡ ಬದಲಾವಣೆ ಅದರಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಎಕ್ಸಿಸ್ಟೆನ್ಸ್ ಹಾಗೇನೇ ಇರುತ್ತೆ ಅಲ್ವಾ? ಸೊ ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಥ ಒಂದು ಫೈನಲ್ ಗೂಡ್ಸ್ನ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಫೈನಲ್ ಸರ್ವೀಸ್ ಏನಿರುತ್ತೋ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಹಾಗಾದರೆ ನಮಗೆ ಗೊತ್ತಾಯ್ತಿಲ್ಲಿ ಏನು ಅಂದರೆ ಕೆಲವೊಂದು ಫೀಚರ್ಸ್ ಇದೆ ಫೈನಲ್ ಗೂಡ್ಸ್ಗೆ ಅಲ್ವಾ? ಫೀಚರ್ಸ್ ಫಾರ್ ಫೈನಲ್ ಗೂಡ್ಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಫ್ಯೂ ಆಫ್ ದಮ್. And you can take the examples like TV, television, refrigerator. All these are what? Final goods only. Furnitures, etc. Okay. There you have understood few of the examples like even the sugar, milk and all, isn't it? So sugar, if you take, it is a final product, but sometimes it is also an intermediate product ಅಲ್ವಾ? ಸ್ವೀಟ್ ಅನ್ನೋದು ಈಗ ಬೇರೆ ಸಕ್ಕರೆ ತಿನ್ನಬೇಕು ಅಂದರೆ ಹಾಗೇನೋ ತಿನ್ಬೋದು. ಅದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಯಾವಾಗತ್ತೆ, ಗುಡ್ ಯಾವಾಗತ್ತೆ ಅಂದರೆ ಆ ಸ್ವೀಟ್ ಶುಗರ್ನ ಯೂಸ್ ಮಾಡ್ಕೊಂಡು ಸ್ವೀಟ್ನ ತಯಾರು ಮಾಡಿದಾಗ ಅಲ್ವಾ? ಸೊ ಅದು ಎರಡಕ್ಕೂ ಎಕ್ಸಾಂಪಲ್ ಆಗಿ ಬರುತ್ತೆ. ಆಯಿತಾ? ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮಿಲ್ಕ್. ಮಿಲ್ಕ್ ಇಸ್ ಆನ್ ಇಂಟರ್ಮೀಡಿಯರಿ ಪ್ರಾಡಕ್ಟ್. ಯು ಕ್ಯಾನ್ ಯೂಸ್ ಮಿಲ್ಕ್ ಫಾರ್ ಪ್ರಿಪೇರಿಂಗ್ ಕಾಫಿ, ಟೀ, ಹಾರ್ಲಿಕ್ಸ್, ಲೈಕ್ ದ್ಯಾಟ್. ಅವಾಗ ಅದು ಇಂಟರ್ಮೀಡಿಯರಿ ಪ್ರಾಡಕ್ಟ್ ಅಥವಾ ಇಂಟರ್ಮೀಡಿಯೇಟ್ ಗುಡ್ ಅಂತ ಹೇಳ್ತೀವಿ. ಡೈರೆಕ್ಟ್ ಮಿಲ್ಕ್ನೇ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅಂದಾಗ that becomes a final product. Okay, then coming to the features, before coming to the features just you can make a note of this. Final goods means what? Those goods which do not undergo further transformation in the production process are called what? Final goods. Examples, you can take cars, bikes, other vehicles, aeroplane, like this. Okay, you can mention even other examples as final goods. Features of final goods.
important. Those goods, first one, those goods which are used those goods which are used finally, means finally we are going to use these goods for ultimate consumption or for ultimate use, that is known as what? Final goods. Okay, and the other one is final goods are included in both national and domestic income. Final goods are included in both national and domestic income. Next point is final goods have a direct demand as they satisfy the wants directly. Final goods have a direct demand as they satisfy the wants directly. Okay, examples we can take it as sugar. Sugar is an example for both final goods and intermediate good ಅಲ್ವಾ. intermediate good ಪ್ರಾಡಕ್ಟ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ. ಶುಗರ್ ತಗೊಳ್ಳಿ. ಕಾರ್, ಫರ್ನಿಚರ್ಸ್, isn't it? Then TV, television, refrigerator, washing machine, etc. Okay, so home appliances ತಗೊಂಡ್ರೆ TV, washing machines, then refrigerators ಎಲ್ಲ ಬರುತ್ತೆ ಎಕ್ಸಾಂಪಲ್ಸ್ ಆಗಿ. ಸೊ ದೀಸ್ ಆರ್ ದ ಫೀಚರ್ಸ್. ಫಸ್ಟ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದಿಸ್. Coming to this first one, those goods which are used finally. ಫೈನಲಿ ನಾವು ಯೂಸ್ ಮಾಡೋ ಅಂಥ ವಸ್ತುಗಳನ್ನ ನಾವೇನಂತ ಕರಿತೀವಿ? ಫೈನಲ್ ಗೂಡ್ಸ್ ಅಂತ ಹೇಳ್ತೀವಿ. ಫೈನಲ್ ಗೂಡ್ಸ್ ಮೀನಿಂಗ್ ಆಲ್ರೆಡಿ ಗೊತ್ತು ಏನು, ಫರ್ದರ್ ಏನು ಕೂಡ ಅದು ಚೇಂಜ್ ಆಗೋದಿಲ್ಲ ಅದ್ರ ಫೀಚರಲ್ಲಿ, ಅದ್ರ ಎಕ್ಸಿಸ್ಟೆನ್ಸಲ್ಲಿ, ಅದ್ರ ಕ್ವಾಲಿಟೀಸಲ್ಲಿ ಅಲ್ವಾ. ಸೊ ಈಗ ಒಂದು ಪ್ರಾಡಕ್ಟ್ ಇದೆ ಅಂದರೆ ಫರ್ದರ್ ನಾವು ಪ್ರೋಸೆಸ್ ಮಾಡ್ಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ಇಫ್ ಯು ಟೇಕ್ ವಾಚಸ್, ಯು ಮೈಟ್ ಬಿ ಯೂಸಿಂಗ್ ವಾಚಸ್ ಅಲ್ವಾ. ಸೊ ವಾಚ್ನ ನೀವು ಫರ್ದರ್ ಏನಾದ್ರು ಪ್ರೋಸೆಸ್ ಮಾಡ್ಲಿಕ್ಕೆ ಬರತ್ತಾ? ಬರಲ್ಲ. ಏನು ಬೆಲ್ಟ್ ಚೇಂಜ್ ಮಾಡಿಸ್ಬೇಕಪ್ಪ, ಚೇಂಜ್ ಮಾಡಿಸ್ಬೇಕು, ವಾಚಿಂದು ಅಂದರೆ ಮಾಡಿಸ್ಬೋದೇ ಹೊರತು, ಬಟ್ ಫರ್ದರ್ ಪ್ರೋಸೆಸ್ ಮಾಡ್ಲಿಕ್ಕೆ ಬರತ್ತಾ? ಬರಲ್ಲ. ಇಟ್ಸ್ ಅ ಫೈನಲ್ ಗೂಡ್. ಇಫ್ ಯು ಟೇಕ್ ಕ್ಯಾಲ್ಕುಲೇಟರ್, ಇಟ್ಸ್ ಆಲ್ಸೋ ಎ ಫೈನಲ್ ಗೂಡ್, ಇಸಂಟ್ ಇಟ್? ಇಟ್ಸ್ ಆಲ್ಸೋ ಒನ್ ಆಫ್ ದ ಫೈನಲ್ ಗೂಡ್. ಅಂದರೆ ಯಾವ ಒಂದು ವಸ್ತುನ ನಾವು ಫರ್ದರ್ ಏನು ಕೂಡ ಅದರಲ್ಲಿ, ಅದರ ಗುಣದಲ್ಲಿ, ಅದ್ರ ಯೂಸೇಜಲ್ಲಿ, ಯೂಸೇಜ್ ಓಕೆ ಹಲ್ವಾರು ಇರ್ಬೋದು, ಬಟ್ ಅದರ
ಎಕ್ಸಿಸ್ಟೆನ್ಸ್ ಅದ್ರ ಫೀಚರ್ಸಲ್ಲಿ ಏನೂ ಬದಲಾವಣೆ ಮಾಡೋಕ್ಕಾಗಲ್ವೋ, ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಅಥವಾ ಫರ್ದರ್ ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ, ಅದನ್ನು ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಅದ್ರ ಎಕ್ಸಿಸ್ಟೆನ್ಸ್ ಏನು ಚೇಂಜ್ ಮಾಡಲಿಕ್ಕಾಗಲ್ಲ ಅಂದರೆ ಅದಕ್ಕೆ ನಾವೇನಂತ ಕರಿಬೋದು, ಫೈನಲ್ ಗೂಡ್ಸ್. ಸೊ ದಟ್ ಈಸ್ ದ ಫಸ್ಟ್ ಫೀಚರ್ ಇಯರ್, ದ ಗೂಡ್ಸ್ ವಿಚ್ ಆರ್ ಯೂಸ್ ಫೈನಲಿ ಯೂಸ್ ಮಾಡ್ತೀವಿ. ಅದನ್ನು ಫರ್ದರ್ ಏನು ಕೂಡ ನಾವು ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ರೆಡಿ ಇರುತ್ತೆ ಆ ಪ್ರಾಡಕ್ಟು, ಅದು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ, ಡಿಪೆಂಡಿಂಗ್ ಆನ್ ಅವರ್ ಸಿಚುವೇಶನ್. Okay, that is known as what your first feature, that is those goods which are used finally. Okay, and the second thing is final goods are included in both national and domestic income. Income calculate ಮಾಡ್ತೀವಿ, ಹೌದು ನಿಜ. ನ್ಯಾಷನಲ್ ಇನ್ಕಮ್ ಅಂದ್ರೇನು, ಥ್ರೂ ಔಟ್ ದ ನೇಷನ್, ನಮ್ಮ ಕಂಟ್ರಿಯಲ್ಲಿ ಅಂದರೆ ನಮ್ಮ ಇಂಡಿಯಾ ಕಂಟ್ರಿಯಲ್ಲಿ ಓವರ್ ಆಲ್ ಫೈನಲ್ ಪ್ರಾಡಕ್ಟ್, ಫೈನಲ್ ಸರ್ವೀಸ್ ಎಷ್ಟಿದೆ, ಅದ್ರ ವ್ಯಾಲ್ಯೂ ಏನು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎಲ್ಲ ಸ್ಟೇಟ್ಸ್ದು ಇರುತ್ತೆ, ಆವಾಗ ಅದು ನಾವು ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಲ್ವಾ. ಅದೇ ಡೊಮೆಸ್ಟಿಕ್ ಇನ್ಕಮ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ದಾವಣಗೆರೆಯಲ್ಲಿ ಒಂದು ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಸೆಕ್ಟಾರ್ ಇರ್ಬೋದು, ಆಯಿತಾ, ಇಲ್ಲ ಅಂದರೆ ಆಟೋಮೊಬೈಲ್ ಸೆಕ್ಟಾರ್ ಬಿಸ್ನೆಸ್ ಎಷ್ಟಾಗಿದೆ, ಓವರ್ ಆಲ್ ಟ್ರಾನ್ಸಾಕ್ಷನ್ಸ್ ಎಷ್ಟಾಗಿದೆ ಅಂತ ತಗೋತಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ನಮ್ಮ ಕರ್ನಾಟಕದ ಓವರ್ ಆಲ್ ಇನ್ಕಮ್ ಎಷ್ಟಾಗಿದೆ ಈ ಮಂತಲ್ಲಿ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದರೆ, ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇನು ಡೊಮೆಸ್ಟಿಕ್ ಇನ್ಕಮ್. ಸೊ ಯಾವುದೇ ಒಂದು ರೀತಿ ಇನ್ಕಮ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ಡೊಮೆಸ್ಟಿಕ್ ಲೆವೆಲಲ್ಲಿ ಆಗಿರ್ಬೋದು, ಅಂದರೆ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಬೇಸಿಸ್ ಮೇಲೆ ಇರ್ಬೋದು, ಇಲ್ಲ ಅಂದರೆ ಪರ್ಟಿಕ್ಯುಲರ್ ಸ್ಟೇಟ್ ಲೆವೆಲ್ ಇರ್ಬೋದು, ಅದರಲ್ಲಿ ನಾವೇನು ಕನ್ಸಿಡರ್ ಮಾಡಬೇಕು ಅಂದರೆ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಷ್ಟೇ ಕನ್ಸಿಡರ್ ಮಾಡಬೇಕು, ಆಯಿತಾ. ಅದು ಬಿಟ್ಬಿಟ್ಟು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ಅಂತ ಏನು ಹೇಳಿದೆ, ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಹೇಳಿದ್ನೋ ಆ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದರೆ ಡಬಲ್ ಕೌಂಟಿಂಗ್ ಆಗಿಬಿಡತ್ತೆ. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ ಫೈನಲ್ ಗೂಡ್ಸ್ ಹ್ಯಾವ್ ಆ್ಯನ್ ಡೈರೆಕ್ಟ್ ಡಿಮ್ಯಾಂಡ್ ಆ್ಯಸ್ ದೇ ಸ್ಯಾಟಿಸ್ಫೈ ದ ವಾಂಟ್ಸ್ ಡೈರೆಕ್ಟ್ಲಿ. ಫೈನಲ್ ಗೂಡ್ಸಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ವೆನ್ ಕಂಪೇರ್ ಟು ದ ಇಂಟರ್ಮೀಡಿಯೇಟ್ ಗೂಡ್ಸ್. ಯಾಕಪ್ಪ ಅಂದರೆ ಫೈನಲ್ ಗೂಡ್ಸ್ ಕ್ಯಾನ್ ಬಿ ಯೂಸ್ ಡೈರೆಕ್ಟ್ಲಿ ಅಲ್ವಾ, ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಬೋದು. It is going to satisfy my want directly, isn't it? If I want to use the watch, what do? I'll purchase it directly from the shop and I will use it, isn't it? Other intermediary products are there, I have to depend on others. So agagbiಟ್ಟು it's in more demand when compared to other thing. Okay, ಈಗ ಕಾರ್ ತಗೊಳ್ಳಿ, ಫರ್ನಿಚರ್ಸ್ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಕಾರ್, ಆಯಿತಾ, ಕಾರಲ್ಲಿ ಈಗ ಏನೋ ಕಾರ್ದು ಟಯರ್ ಸರಿ ಇಲ್ಲಪ್ಪ, ಅದನ್ನು ರಿಪ್ಲೇಸ್ ಮಾಡಬೇಕು ಅಂದರೆ ಆವಾಗ ನಮಗೆ ಟಯರಿಗೆ ಡಿಮ್ಯಾಂಡ್ ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ನಾನು ಈಗ ರಿಪ್ಲೇಸ್ ಮಾಡಬೇಕು ಅಂದರೆ ಆವಾಗ ಟಯರ್ನ ಪರ್ಚೇಸ್ ಮಾಡ್ತೀನಿ. ಕಾರ್ ಹೊಸ್ದಾಗಿ ತೊಗೊಂಡು ಕಾರಾಗೇ ಇರುತ್ತಲ್ವಾ. ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲೀಸ್ ಏನಿದೆ, ಸಬ್ ಆಟೋಮೊಬೈಲ್ ಪಾರ್ಟ್ಸ್ ಎಲ್ಲ ಕೂಡ ಸರಿಯಾಗಿರುತ್ತೆ. ಯಾವಾಗೋ ಒಂದು ಸ್ವಲ್ಪ ದಿನ ಆದ ನಂತರ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಆವಾಗ ನಾವು ಅದಕ್ಕೆ ರಿಪೇರ್ಗೆ ಹೋಗ್ತೀವಿ, ಆವಾಗ ನಮಗೆ ಸಬ್ ಆಟೋಮೊಬೈಲ್ ಪಾರ್ಟ್ಸ್ ಆಗಿರ್ಬೋದು, ಸಬ್ ಅಸೆಂಬ್ಲಿ ಆಫ್ ದ್ಯಾಟ್ ಕಾರ್ ವೆಹಿಕಲ್ ಪಾರ್ಟ್ ಐ ರಿಕ್ವೈರ್. ಸೊ ಅವಾಗ ಅದಕ್ಕೆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಯಾವಾಗೋ ಒಂದು ಸರಿ ಇಂಟರ್ಮೀಡಿಯರಿ ಗೂಡ್ಸ್ ಅಥವಾ ಇಂಟರ್ಮೀಡಿಯೇಟ್ ಗೂಡ್ಸಿಗೆ ಡಿಮ್ಯಾಂಡ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ಫೈನಲ್ ಗೂಡ್ಸ್ ಆದರೆ ಏನಾಗುತ್ತೆ, ಯಾವಾಗಲೂ ಕೂಡ ಅದಕ್ಕೆ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ ಫೈನಲ್ ಗೂಡ್ಸ್. ಯಾಕಂದರೆ ಕಸ್ಟಮರ್ ಆದಂಥವರು ಫೈನಲ್ ಗೂಡ್ಸ್ನ ಪರ್ಚೇಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಬಟ್ ಇಂಟರ್ಮೀಡಿಯರಿ ಗೂಡ್ಸ್ ಯಾವಾಗಲೂ ಇರೋದಿಲ್ಲ, ಅದು ನಾವು ಹಾಗೇ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಫರ್ದರ್ process. Okay, it will be having a further transformation in the production process ends. So we can say that the final goods have a direct demand because it's having a capacity to satisfy the want of a customer. Okay, next is other features are there. Let us understand about that now. Other feature under this final goods are ready for use by their final users. That is, no value has to be added to the final goods. We can write here, final goods are ready
for final users are ready, final goods are ready for use. Are ready for use by their final users. By their final users. Another feature is final goods have crossed the production boundary. Final goods have crossed their production boundary. Another point is milk purchase by household for consumption, car purchased as on investment are the examples for final goods. Okay. Milk, car, TVs. Then if you take watches, simple examples, etc. are some of the examples of final goods. These are the other features of final goods. In this, the first one is final goods are ready for use by their final users. As I said, final goods never undergoes further transformation in the production process. So, as a result of this, they are easily used by the users. Okay. So, final goods are ready for use by their final users. ಅಂದರೆ ಯಾರು ಯೂಸ್ ಮಾಡಬೇಕಂತಿರ್ತಾರೋ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಓಕೆ, ಅದನ್ನೇನು ಕೂಡ ಫರ್ದರ್ ಪ್ರೋಸೆಸ್ ಮಾಡಬೇಕಪ್ಪ, ಅದು ಫರ್ದರ್ ಕನ್ವರ್ಟ್ ಆಗಬೇಕು, ಏನಾದರೂ ಚೇಂಜಸ್ ಆಗಬೇಕು ಅನ್ನೋದು ಇರೋದಿಲ್ಲ. ಅದರಲ್ಲೇನು ಕೂಡ ಬದಲಾವಣೆ ಬೇಡ. ಹಾಗಾಗಿ ನಾವಿಲ್ಲಿ ಇದನ್ನು ಈ ರೀತಿಯೂ ಕೂಡ ಹೇಳ್ಬೋದು, ನೋ ವ್ಯಾಲ್ಯೂ ಹ್ಯಾಸ್ ಟು ಬಿ ಆ್ಯಡೆಡ್ ಫಾರ್ ದ ಫೈನಲ್ ಗೂಡ್ಸ್. ಫೈನಲ್ ಗೂಡ್ಸಿಗೆ ಮತ್ತೇನು ಕೂಡ ಫೀಚರ್ಸ್ನ ಆ್ಯಡ್ ಮಾಡಬೇಕಾಗಿರೋದಾಗಲಿ ಏನೇ ಒಂದು ಚೇಂಜಸ್ ಮಾಡಬೇಕಾಗಿರೋದು ಅವಶ್ಯಕತೆಯಲ್ಲಿ ಇರೋದಿಲ್ಲ. ಯಾಕಂದರೆ ಅದು ರೆಡಿ ಇದೆ, ಜಸ್ಟ್ ಯೂಸ್ ಮಾಡಬೇಕಷ್ಟೆ ಫೈನಲ್ ಗೂಡ್ಸ್ ಅಂದರೆ ಅಲ್ವಾ. ಕಾರ್ ಅಂತ ತೊಗೊಂಡ್ರೆ, ಬೈಕ್ಸ್ ಅಂತ ತೊಗೊಂಡ್ರೆ, ಇಟ್ಸ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಬೈ ದ ಕಂಪನಿ. ಓಕೆ, ಸೊ ದೇ ಹ್ಯಾವ್ ಆಲ್ರೆಡಿ ಗಿವನ್ ಅಸ್ ದ ಫೀಚರ್ಸ್ ದಟ್ ವಿ ಹ್ಯಾವ್ ಟು ಮೇಕ್ ಅ ಯೂಸ್ ಆಫ್ ಇಟ್, ದಟ್ಸ್ ಇಟ್. I need not do any further process or any other production company cannot make changes there ಅಲ್ವಾ. ಏನು ಕೂಡ ಚೇಂಜಸ್ ಮಾಡೋ ಆಗಿಲ್ಲ, ಅದೇನು ಇಟ್ ಈಸ್ ರೆಡಿಲಿ ಅವೈಲಬಲ್ ಫಾರ್ ಯೂಸೇಜ್. ಸೊ ಆಸ್ ಅ ರಿಸಲ್ಟ್ ಇಟ್ ವಿಲ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಬೈ ದ users, by the final users you can see. And another one is final goods have crossed their production boundary. ಅಂದರೆ ಏನು ಪ್ರೊಡಕ್ಷನ್ ಯೂನಿಟಲ್ಲಿ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ, ಡಿಫ್ರೆಂಟ್ ಪ್ರೋಸೆಸ್ ಇರುತ್ತೆ. ಸೊ ಅದಷ್ಟು ಸ್ಟೇಜಸ್ನು ಕೂಡ ಕಂಪ್ಲೀಟ್ ಮಾಡಿ ಬಂದಿರೋವಂಥ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಫೈನಲ್ ಗೂಡ್ಸ್. ಹಾಗಾಗಿ ನಾವೇನು ಹೇಳ್ಬೋದು, ದೇ ಹ್ಯಾವ್ ಕ್ರಾಸ್ ದೇರ್ ಪ್ರೊಡಕ್ಷನ್ ಬೌಂಡ್ರಿ. ಮತ್ತು ಪ್ರೊಡಕ್ಷನ್ ಪ್ರೋಸೆಸ್ ಆಗಬೇಕಪ್ಪ, ಪ್ರೊಡಕ್ಷನ್ ಯೂನಿಟ್ಗೆ ಹೋಗಬೇಕು, ಫರ್ದರ್ ಚೇಂಜಸ್ ಆಗಬೇಕು, ಏನಾದರೂ ಅದರ ಫೀಚರ್ಸ್ ಬದಲಾವಣೆ ಆಗಬೇಕನ್ನೋದು ಇದರಲ್ಲಿ ಇರೋದಿಲ್ಲ, ಇದರಲ್ಲಿ ಫೈನಲ್ ಗೂಡ್ಸ್. ಹಾಗಾಗಿ ನಾವೇನು ಹೇಳ್ಬೋದು, ಫೈನಲ್ ಗೂಡ್ಸ್ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ದೇರ್ ಪ್ರೊಡಕ್ಷನ್ ಬೌಂಡ್ರಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಟೇಕ್ milk, car, TV, watches, etc. Already I have told you the
examples that you can include here. Okay, and another examples also you can give if you are aware of those final goods. I think you have understood about the final goods and its features alva. So first meaning baritira, ಏನು meaning final goods andre those goods which do not undergo further transformation in the production process can be called as final goods. Next you can write the features of final goods alva. So ಏನೇನು features ಬರಿತೀರಿ, those goods which are used for the production, those goods which are used finally. Then final goods are included in both national and domestic income. Then final goods have a direct demand as they are going to satisfy the wants directly. Then examples you are taken like television, watches, etc. Then final goods are ready for use by their final users. And another point is final goods have crossed the production boundary, and you can mention the examples here, general examples. Okay. Then I said that afterwards you will be knowing about intermediate goods. ಆಮೇಲೆ ಹೇಳೋಣ intermediate goods ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಫೈನಲ್ ಗೂಡ್ಸ್ ತಗೊಂಡ್ರೆ ನಮಗೆ ಇಲ್ಲಿ ಫೈನಲ್ ಗೂಡ್ಸ್ ರೆಡಿ ಆಗಬೇಕು ಅಥವಾ ಫೈನಲ್ ಗೂಡ್ಸ್ ಬರಬೇಕು ಅಂದರೆ ನಾನು ಹೇಳಿದೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ವಾಟ್ ಬೋತ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಮ್ಯಾನ್ ಮೇಡ್ ಥಿಂಗ್ಸ್ ಅಲ್ವಾ. ಸೊ ಏನು ನಮಗೆ ಎನ್ವೈರನ್ಮೆಂಟಲ್ಲಿ ಸಿಗ್ತಾ ಇದೆ, ನಮ್ಮ ಪ್ರಕೃತಿಯಲ್ಲಿ ಏನು ಸಿಗ್ತಾ ಇದೆ ಆ ಥಿಂಗ್ಸ್ನು ಕೂಡ, ಆ ರಿಸೋರ್ಸಸ್ನು ಕೂಡ ಯೂಸ್ ಮಾಡ್ಕೋತೀವಿ, ಜೊತೆಗೆ ಮ್ಯಾನ್ ಮೇಡ್ ಥಿಂಗ್ಸ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಒಂದು ಫೈನಲ್ ಗೂಡ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಹಾಗಾದ್ರೆ ಅದರಲ್ಲೊಂದು ಎಕ್ಸಾಂಪಲ್ ಏನು ಕೊಟ್ಟಿದೆ, ಕಾಟನ್. ಇಫ್ ಯು ಟೇಕ್ ಕಾಟನ್, ಸೊ ಕಾಟನ್ ಯಾರು ಬೆಳೀತಾರೆ, ಫಾರ್ಮರ್ಸ್ ಅಲ್ವಾ. ಸೊ ಕಾಟನ್ ಗ್ರೋನ್ ಬೈ ಅ farmer that will be converted into yarn by a spinning mill, and that yarn will be converted into cloths by a textile industry or by a textile mills I said. So a cotton ಅನ್ನೋದೇನಪ್ಪ ಅಂದರೆ ನ್ಯಾಚುರಲ್ ರಿಸೋರ್ಸ್ ಅಲ್ವಾ, ನ್ಯಾಚುರಲ್ ರಿಸೋರ್ಸ್ ಭೂಮಿಯಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಬೆಳೆಯೋ ಅಂಥದ್ದು ಯಾವುದು, ಕಾಟನ್. ನೆಕ್ಸ್ಟ್ ನೋಡಿ ಕನ್ವರ್ಟ್ ಆಗ್ತಾ ಇದೆ ಬೈ ದ ಯೂಸೇಜ್ ಆಫ್ ಮೆಷಿನ್. ಸ್ಪಿನ್ನಿಂಗ್ ಮಿಲ್ಲಲ್ಲಿ ಕೆಲವೊಂದು ಮೆಷಿನ್ಸ್ ಇರುತ್ತೆ, ಸೊ ಆ ಕಾಟನ್ ಇದ್ದಿದ್ದು ಯಾರ್ನ ಕನ್ವರ್ಟ್ ಆಗುತ್ತೆ, ನಂತರ ಮತ್ತೆ ಫರ್ದರ್ ಪ್ರೋಸೆಸ್ ಆಗಿಬಿಟ್ಟು ವಿತ್ ದ ಹೆಲ್ಪ್ ಆಫ್ ಮ್ಯಾನ್ ಟ್ಯಾಲೆಂಟ್, ಪೀಪಲ್ ಟ್ಯಾಲೆಂಟ್, ಹ್ಯೂಮನ್ ರಿಸೋರ್ಸ್, that cotton is converted into yarn, then yarn will be in turn converted into cloths with a color, with different colors. So we have a colorful cloths today. So cloths ಅನ್ನೋದೇನದು ಫೈನಲ್ ಗುಡ್ ಆಯಿತಾ. ಅದೇ ರೀತಿ ನಾವು ಬೇರೆ ಎಕ್ಸಾಂಪಲ್ಸ್ ಕೂಡ ನೋಡ್ತಾ ಹೋಗ್ಬೋದು. ಓಕೆ, ಸೊ ಹಾಗಾಗಿ ಅದನ್ನು ನಾವೇನಂತ ಬರಿತೀರಿ ನೀವಲ್ಲಿ ಅಂದರೆ, ಎ ಫಾರ್ಮರ್ ಪ್ರೊಡ್ಯೂಸಿಂಗ್ ಕಾಟನ್ ಸೆಲ್ಸ್ ಇಟ್ ಟು ಅ ಸ್ಪಿನ್ನಿಂಗ್ ಮಿಲ್ where the raw cotton undergoes transformation to yarn. The yarn is in turn sold to a textile mill where the yarn will be converted into different colored cloths. Okay, so the cloth is in turn transformed through another productive process into a article, into a different color clothing. ಓಕೆ, ಕ್ಲಾತ್ಸ್ ಆಗುತ್ತೆ. ಸೊ ಅದೊಂದು ಡಿಫ್ರೆಂಟ್ ಕಲರ್ಸಲ್ಲಿ, ಸೊ ಡಿಫ್ರೆಂಟ್ ಟೈಪ್ಸಲ್ಲಿ ಏನು ಗಾರ್ಮೆಂಟ್ಸ್ ಅಂತ ಹೇಳ್ತೀವಿ ಅಲ್ಲಿಗೆ ಹೋಗುತ್ತೆ ಆ ಬಟ್ಟೆ ಎಲ್ಲ. ಸೊ ಡಿಫ್ರೆಂಟ್ ಪ್ಯಾಟ್ರನ್, ಡಿಫ್ರೆಂಟ್ ಡಿಸೈನ್ಸಲ್ಲಿ ನಮಗೆ ಡಿಫ್ರೆಂಟ್ ಪ್ಯಾಟ್ರನ್ಸ್ ಆಫ್ ಕ್ಲಾತ್ಸ್ ಆರ್ ಅವೈಲಬಲ್ ಅಂತ ಹೇಳ್ಬೋದು ಅಲ್ವಾ. ಹಾಗಾದರೆ ಇಲ್ಲಿ ಫೈನಲ್ ಗೂಡ್ಸ್ ಅಂತ ತೊಗೊಂಡಾಗ ನಮಗಲ್ಲಿ 2 ಟೈಪ್ಸ್ ಆಫ್ ಫೈನಲ್ ಗೂಡ್ಸ್ ಬರುತ್ತೆ. ಒಂದೇನಪ್ಪ ಅಂದರೆ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಕನ್ಸಂಪ್ಷನ್ ಗೂಡ್ಸ್ ಅಂತ ಹೇಳ್ಬೋದು. ವಿ ಹ್ಯಾವ್ ಅ 2 ಟೈಪ್ಸ್ ಆಫ್ ಗೂಡ್ಸ್ ಹಿಯರ್. ವಿ ಕ್ಯಾನ್ ಕಮ್ ಅಕ್ರಾಸ್ 2 ಟೈಪ್ಸ್ ಆಫ್ ಫೈನಲ್ ಗೂಡ್ಸ್. ಯಾವ್ದ್ಯಾವುದು ಅಂದರೆ ಒಂದು ಕ್ಯಾಪಿಟಲ್ ಗೂಡ್ಸ್, ಇನ್ನೊಂದು ಕನ್ಸಂಪ್ಷನ್ ಗೂಡ್ಸ್. ಸೊ final goods in this final goods we can have how many types?
two types. One is capital goods, okay, and another one will be consumption goods. Now we shall know about the meaning of these two. What do you mean by capital good and what do you mean by consumption goods? So final goods ಅಂದ ತಕ್ಷಣ ನಾವು ಕಾರ್ ಅಂತ ಹೇಳಿದ್ವಿ, ಶುಗರ್ ಅಂತ ಹೇಳಿದ್ವಿ ಅಲ್ವಾ, ವಾಚಸ್ ಅಂತ ಹೇಳಿದ್ವಿ, ಟಿವಿ, ಇವೆಲ್ಲ ಎಕ್ಸಾಂಪಲ್ಸ್ ತಗೋತಾ ಬಂದ್ರಿ, ಮಿಲ್ಕ್ ಇದೆಲ್ಲ ಅಲ್ವಾ. ಹಾಗಾದರೆ ಇದರಲ್ಲಿ ಕ್ಯಾಪಿಟಲ್ ಗೂಡ್ಸ್ ಯಾವುದು, ಕನ್ಸಂಪ್ಷನ್ ಗೂಡ್ಸ್ ಯಾವುದು ಅಂತ ತಿಳ್ಕೊಬೇಕಲ್ವ, ನಾವು ಕ್ಲಾಸಿಫೈ ಮಾಡಬೇಕಾಗತ್ತೆ. ಏನಾಗಾದರೆ ಕ್ಯಾಪಿಟಲ್ ಗೂಡ್ಸ್ ಅಂದರೆ ದ ಗೂಡ್ಸ್ ಲೈಕ್ ಫುಡ್, clothing and services like recreation, okay, the goods like food, clothing, service, etc., that we call it as what? Consumption goods. What do we call for that? Consumption goods. Consumption goods andre adu. Agare capital goods andre enu? Capital goods here means the goods like machines, okay, then tools, what we use in the production process, that can be called as what? Capital goods. Capital goods ಅಂದರೆ ಮೆಷಿನ್ಸ್ ಇರ್ಬೋದು, ಟೂಲ್ಸ್. ಕೆಲವೊಂದು ಮೆಷಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕೆಲವೊಂದು ಕಂಪನೀಸ್. ಆ ಮೆಷಿನ್ಸ್ ಏನು ಫರ್ದರ್ ಪ್ರೋಸೆಸ್ ಆಗೋದು ಬೇಡ, ಆ ಮೆಷಿನ್ಸ್ನ ಯೂಸ್ ಮಾಡಿಕೊಂಡು ಬೇರೆ ಕಂಪನೀಸು ಏನು ಮಾಡುತ್ತಾರೆ ಅಂದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡ್ತಾರೆ. ಅಂದರೆ ಕೆಲವೊಂದು ಗೂಡ್ಸ್ನ ಅಥವಾ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅದನ್ನು ಬಳಸ್ತಾ ಹೋಗ್ತಾರೆ ಅಲ್ವಾ. ಕೆಲವೊಂದು ಸರ್ವೀಸ್ನ ಅದರಿಂದ ಪಡೀಲಿಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ಬೋದು. ಓಕೆ, ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು ಹಾಗಾದರೆ? ದ ಗೂಡ್ಸ್ ದಟ್ ಆರ್ ಡ್ಯೂರಬಲ್ ಇನ್ ಕ್ಯಾರೆಕ್ಟರ್ ವಿಚ್ ಆರ್ ಯೂಸ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್. ದೀಸ್ ಆರ್ ಟೂಲ್ಸ್, ಮೆಷಿನ್ಸ್, implements, etc. They are called as what? Capital goods. Okay, so capital goods andre meaning ಏನಂತ ಹೇಳ್ಬೋದು ನಾವಿಲ್ಲಿ? Goods that are durable, goods that are durable, that are of durable character, that are of durable character, which are used in the production process, These are, what are those? These are tools, okay, machines, implements. So this can be called as what? Capital goods. These constitutes what? Capital goods. Capital goods ಅಂದರೆ ಈಗ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ನಾವು ಕಂಡಕ್ಟ್ ಮಾಡಬೇಕು, ಪ್ರೊಡಕ್ಷನ್ ಪ್ರೋಸೆಸ್ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸಲ್ಲಿ, ಪ್ರೊಡಕ್ಷನ್ ಯೂನಿಟ್ಸಲ್ಲಿ. ಅಂದರೆ ಕೆಲವೊಂದು ಮೆಷಿನ್ಸ್ ಬೇಕಾಗತ್ತೆ, ಟೂಲ್ಸ್ ಬೇಕಾಗತ್ತೆ, ಎಕ್ವಿಪ್ಮೆಂಟ್ಸ್ ಏನಿದೆಯೋ, ಇಂಪ್ಲಿಮೆಂಟ್ಸ್ ಅಂದರೆ ಎಕ್ವಿಪ್ಮೆಂಟ್ಸ್, ಅದೆಲ್ಲ ಯೂಸ್ ಮಾಡ್ಕೊಂಡು ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಮಾಡಬೇಕಾಗತ್ತೆ ಅಲ್ವಾ. ಮೆಷಿನ್ಸ್ ಇಲ್ದಂಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಡೀಲಿಕ್ಕಾಗಲ್ಲ ಕಂಪನೀಸಲ್ಲಿ ಅಲ್ವಾ. ಸೊ ಅದನ್ನು ನಾವೇನು ಕರಿತೀವಿ? Capital goods. Then is it a final good? Yes, it is one of the classification or one of the type of final goods we can say. Okay, so capital goods means goods that are durable in character. ತುಂಬಾನೇ ಬಾಳಿಕೆ ಬರುವಂತದ್ದು ಯಾವುದು? Capital goods, and it is more costly than the consumption goods. That we have to remember here. Okay, so capital goods are durable in character. ತುಂಬಾ ಡ್ಯೂರಬಿಲಿಟಿ ಅಂದರೆ ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದು? Capital goods. So hence we say that capital goods means goods that are durable in character or that are of durable character which are used in the production process. These are what? Tools, machines, implements, equipments. Okay, so this can be called as what?
ಕ್ಯಾಪಿಟಲ್ ಗೂಡ್ಸ್. ಹಾಗಾದರೆ ಕನ್ಸಂಪ್ಷನ್ ಗೂಡ್ಸ್ ಅಂದ್ರೇನು? ಕನ್ಸಂಪ್ಷನ್ ಗೂಡ್ಸ್ ಮೀನ್ಸ್ ದ ಗೂಡ್ಸ್ ಲೈಕ್ ಫುಡ್, ಕ್ಲಾತಿಂಗ್ ಆ್ಯಂಡ್ ಸರ್ವೀಸಸ್ ಲೈಕ್ ರಿಕ್ರಿಯೇಷನ್ that are consumed when purchased by their ultimate consumers are called consumption goods ಅಥವಾ consumer goods ಅಂತ ಹೇಳ್ತೀವಿ. Okay, so what are these consumption goods? Consumption goods means the goods like food, clothes, or we can say clothing, and services like recreation, that are consumed when purchased by their ultimate consumers are called what? Consumption goods, or we call that as consumer goods also. Another name for consumption goods is consumer goods. The goods like food, clothing, services that are consumed, that are used when purchased by the ultimate consumers, ultimate users, that can be called as what? Consumption goods or consumer goods. Consumption goods ಗೆ ನಾವು ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು? ಕನ್ಸ್ಯೂಮರ್ ಗೂಡ್ಸ್. ಇದು ಕೂಡ ಅದರ್ ಟೈಪ್ ಆಫ್ ಫೈನಲ್ ಗೂಡ್ಸ್. ಫೈನಲ್ ಗೂಡ್ಸ್ ಅಂದರೆ ಎರಡು ರೀತಿ ಬರುತ್ತೆ. ಒಂದು ಕ್ಯಾಪಿಟಲ್ ಗೂಡ್ಸು, ಕನ್ಸಂಪ್ಷನ್ ಗೂಡ್ಸ್ ಅಥವಾ ಕನ್ಸ್ಯೂಮರ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅರ್ಥ ಆಯ್ತಲ್ವಾ? ಹಾಗಾದರೆ ಇಲ್ಲಿ ನಮಗೆ ಯಾವುದಿದೆ? ಕನ್ಸ್ಯೂಮರ್ ಗೂಡ್ಸ್. ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಏನಿರ್ಬೋದು? ದೀಸ್ ಆರ್ ದ ಗೂಡ್ಸ್ ಲೈಕ್ ಫುಡ್. ಆಹಾರ ಪದಾರ್ಥ ನಾವೇನು ಸೇವಿಸ್ತೀವಲ್ವಾ? ಶುಗರ್ ಇರ್ಬೋದು, ಟೀ ಪೌಡರ್, not tea powder, sugar, then what we have, sweets, all those things, sugar, etc. So adirbodu illa clothing, okay, the clothes what we purchase. Then services like recreation facility, okay, then the mobile what we use, the service given by the different service industries, telecom industries. Like if you are using a Airtel SIM or other thing like Jio or Idea, like that, if you have, what happens there? The service given by that industry. So adella enappa andre final service given by those industries alva. So adunella ಏನು ಮಾಡ್ತೀವಿ ನಾವು? that are consumed means that I am going to use after purchase ಆದ ನಂತರ ನಾವು ಅದನ್ನು ಯೂಸ್ ಮಾಡ್ತೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾರು ನಾವು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ನಮಗೋಸ್ಕರನಾದ್ರು ಪರ್ಚೇಸ್ ಮಾಡ್ಬೋದು. ಬಟ್ ಫೈನಲಿ ಇಟ್ ವಿಲ್ ಬಿ ಯೂಸ್ ಬೈ ಹೂಮ್? ಬೈ ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಇದು ನಾವೇನೇನು ಕರಿಬೋದು? ಕನ್ಸಂಪ್ಷನ್ ಗೂಡ್ಸ್ ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ. ವಿಚ್ ಒನ್? ಕನ್ಸಂಪ್ಷನ್ ಗೂಡ್ಸ್. Okay, so this is about consumption goods, or what we call it as consumer goods. Next we shall know about the differences between the capital goods and the consumption goods. Very important for the exam for 2 marks. For 1 mark you can expect like this, that is what do you mean by
consumer goods, what do you mean by final goods, like that. There you will be writing the meaning along with the examples. Whereas for 2 marks, if they are asking means, they will be asking the question like, write the differences between the consumption goods and the capital goods. Okay. Now we shall know about the differences between the consumer goods between consumer goods and capital goods. So once we are aware of this meaning along with the examples, we can easily note down the differences, isn't it? So important for 2 marks in the exam, write the differences between consumer goods and capital goods. Let us draw the 2 columns here. First one is consumer goods. Even consumer goods can be called as consumption goods. Capital goods. Another type of final goods are capital goods, isn't it? Okay. First point regarding consumption goods. Consumer goods, or what we call consumption goods, satisfy the human want directly. So such goods have a direct demand. Whereas capital goods satisfy the human wants indirectly. So such goods have a derived demand. Okay. So first difference what we can note here is consumer goods satisfy human wants directly. Human wants directly. So such goods have direct demand. Whereas capital goods satisfy the human wants indirectly. So such goods have derived demand. So this is the first difference.
Before that you can note the meaning itself as a difference. Okay, so first difference na meaning ಅನ್ನು ಬರಿಬಹುದು ಇಲ್ಲಿ. ಇದರಲ್ಲಿ ಕನ್ಸ್ಯೂಮರ್ ಮತ್ತು ಕ್ಯಾಪಿಟಲ್ ಗೂಡ್ಸ್ ಏನಿದೆ ಮೀನಿಂಗ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ದೀಸ್ ಗೂಡ್ಸ್ ಆರ್ ಫುಡ್, ಕ್ಲಾತಿಂಗ್, ಸರ್ವೀಸಸ್ ಲೈಕ್ ರಿಕ್ರಿಯೇಷನ್ ಆ್ಯಂಡ್ ಆಲ್, ಸೊ ವಿಚ್ ಆರ್ ಪರ್ಚೇಸ್ ಆ್ಯಂಡ್ ಕನ್ಸ್ಯೂಮ್ ಬೈ ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್, ಇಸ್ಂಟ್ ಇಟ್? ಸೊ ಅದನ್ನ ಮೀನಿಂಗು ಕನ್ಸ್ಯೂಮರ್ ಗೂಡ್ಸಿಗೆ ಬರಿಬೇಕಾಗುತ್ತೆ. ಕ್ಯಾಪಿಟಲ್ ಗೂಡ್ಸ್ಗಾರ ಏನು ಬರಿಬೇಕು? These goods are of more durable in character. Okay, they are having more durability and this is used in the production process and it includes tools, equipments, machines, implements, etc. Okay, so that is about capital goods. So first difference ಅದನ್ನು ಬರೆದ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಈ ಡಿಫ್ರೆನ್ಸ್ನ ಬರಿತಾ ಹೋಗಿ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಡಿಫ್ರೆನ್ಸ್ ಏನಿದೆ ಇಲ್ಲಿ ಬರೆದಿರೋದು, ಕನ್ಸ್ಯೂಮರ್ ಗೂಡ್ಸ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಡೈರೆಕ್ಟ್ಲಿ, ಇಸ್ಂಟ್ ಇಟ್? ಇಟ್ಸ್ ಟ್ರೂ, ಹೌದು ತಾನೆ? ಸೊ ತುಂಬಾ ಇಂಪಾರ್ಟೆಂಟ್, ತುಂಬಾ ನಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಪಾಯಿಂಟ್ ಇದೇನಿದು, ಕನ್ಸ್ಯೂಮರ್ ಗೂಡ್ಸ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಡೈರೆಕ್ಟ್ಲಿ, ಸೊ ಸಚ್ ಗೂಡ್ಸ್ ಹ್ಯಾವ್ ಡೈರೆಕ್ಟ್ ಡಿಮ್ಯಾಂಡ್ ಅಲ್ವಾ? ಕನ್ಸ್ಯೂಮರ್ಸ್ ಗೂಡ್ಸ್ ಅಂದರೆ ಯಾವುದು ಅಂತ ಹೇಳಿದೆ ನಾನು? ಫುಡ್ ಇರ್ಬೋದು ಅಲ್ವಾ, ಫುಡ್ ಪಾರ್ಟಿಕಲ್ಸ್ ಇಫ್ ಯು ಟೇಕ್. ಓಕೆ, ದೆನ್ ಸರ್ವೀಸಸ್ ಎಕ್ಸೆಟ್ರಾ ಅಲ್ವಾ? ಸೊ ಇದೆಲ್ಲ ಏನಪ್ಪ ಫುಡ್ ಪಾರ್ಟಿಕಲ್ಸ್ ಅಂದರೆ ಈಗ ಅದು ಕಸ್ಟಮರ್ಸ್ಗೆ ಯಾವಾಗ ಬೇಕು ಅನ್ಸತ್ತೋ ನಾವು ಅದನ್ನ ಹೋಗ್ಬಿಟ್ಟು ತೊಗೋತೀವಿ, ಕನ್ಸ್ಯೂಮ್ ಮಾಡ್ತೀವಿ ಅಲ್ವಾ? ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಡೈರೆಕ್ಟ್ಲಿ. ನಾವು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೇಳಿ ಮಾಡಿ ತೊಗೊಳೋವಂಥದ್ದಲ್ವ, ಇಸ್ಂಟ್ ಇಟ್? ಇಟ್ ಡಿಪೆಂಡ್ಸ್ ಆನ್ ಮೈ ಓನ್ ವಿಶ್ ಆ್ಯಂಡ್ ವಿಲ್. ನಾನು ಇಷ್ಟ ಅಪ್ಪ ಅಲ್ವಾ, ನಾನು ತೀರ್ಮಾನ ಮಾಡಿದೆ ಈಗ ಒಂದು ಪ್ರಾಡಕ್ಟ್ ಫುಡ್ ಪಾರ್ಟಿಕಲ್ಸ್ ತೊಗೋಬೇಕು ಅಂದರೆ ಐ ವಿಲ್ ಪರ್ಚೇಸ್ ಇಟ್ ಆ್ಯಂಡ್ ಐ ವಿಲ್ ಕನ್ಸ್ಯೂಮ್ ಇಟ್, ಇಸ್ಂಟ್ ಇಟ್? ಇಫ್ ಐ ವಾಂಟ್ ಟು ಕನ್ಸ್ಯೂಮ್ ಸ್ವೀಟ್, okay, if I wish to have a sweet, I'll go to the sweet shop and I'll purchase it and I'll consume it. ಸೊ ನಮ್ಮ ವಾಂಟನ್ನ ಡೈರೆಕ್ಟಾಗಿ ಸ್ಯಾಟಿಸ್ಫೈ ಮಾಡೋವಂಥದ್ದು ಯಾವುದಪ್ಪ ಅಂದರೆ ಕನ್ಸ್ಯೂಮರ್ ಗೂಡ್ಸ್. ಇಫ್ ಯು ಟೇಕ್ ರಿಗಾರ್ಡ್ with regard of consumer, so we say that consumer goods are what? They are going to satisfy the human wants directly, hence they are having a direct demand. Direct ನಾವೇ ಡಿಮ್ಯಾಂಡ್ ಮಾಡ್ತೀವಿ ಯಾವುದನ್ನ? ಕನ್ಸ್ಯೂಮರ್ ಗೂಡ್ಸನ್ನು ಅಲ್ವಾ? ಸೊ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಯಾವುದಕ್ಕೆ? ಕನ್ಸ್ಯೂಮರ್ ಗೂಡ್ಸ್. ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಇನ್ ಅವರ್ ಕಂಟ್ರಿ, ವಿ ರಿಕ್ವೈರ್ ಒನ್ ಆರ್ ದ ಅದರ್ ಥಿಂಗ್ ಎವ್ರಿ ಡೇ, ಇಸ್ಂಟ್ ಇಟ್?